ಹಾಯ್ ಆಲ್, ನಾನು ನಿಮ್ಮ ಪ್ರೀತಿಯ ವರ್ಷ ಅನಿಲ್. ಇಂದು ನಾನು ಬೋನ್ ಸೆಟರ್ ಪ್ಲಾಂಟ್ ಚಟ್ನಿ ರೆಸಿಪಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡೋಣ. ಫಸ್ಟು ನಾನು ಬೋನ್ ಸೆಟರ್ ಪ್ಲಾಂಟ್ ಇಲ್ಲೇ ಮಾರ್ಕೆಟಿಂದ ತಂದೆ. ಸೊ ಇದು ಸ್ವಲ್ಪ ಇಚ್ಚಿ ಆಗಿರುತ್ತೆ. ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಅದನ್ನು ಔಟರ್ ಲೇಯರ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಹಾಗೆ ಡ್ರಮ್ ಸ್ಟಿಕ್ ಎಲ್ಲ ಹೇಗೆ ನಾವು ಪೀಲ್ ಮಾಡ್ತೀವೋ ಅದೇ ಥರ ನಾನು ಪೀಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನಾನು ನಿಧಾನಕ್ಕೆ ಹೇಗೆ ಅದನ್ನು ಔಟರ್ ಲೇಯರ್ ಎಲ್ಲ ತೆಗೆದು ಕಟ್ ಮಾಡ್ಕೋತಿದ್ದೀನಿ ಅಂತ. ಹಾಗೆ ಇಲ್ಲಿ 2 ಟೀ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ, 1 ಬೌಲ್ ತೆಂಗಿನ ತುರಿ ತೊಗೊಂಡಿದ್ದೀನಿ, ಹಾಗೆ 2 ಟೀ ಸ್ಪೂನ್ ತೊಗರಿಬೇಳೆ, 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಡ್ರೈ ಮೆಣಸಿನ್ಕಾಯಿ, ಹಾಗೆ 1 ಟೀ ಸ್ಪೂನ್ ಉದ್ದಿನಬೇಳೆ, 4 ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಒಂದು ಪಿಂಚ್ ಆಗೋಷ್ಟು ಹುಣಸೆ ಹಣ್ಣು, ಹಾಗೆ 2 ಎಸ್ಲು ಬೆಳ್ಳುಳ್ಳಿ, 1 ಬೌಲ್ ಆಗೋಷ್ಟು, 1 ಬೌಲು ಇಲ್ಲ ಅಷ್ಟು ನಾನು ಬೋನ್ ಸೆಟರ್ ಪ್ಲಾಂಟ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹೀಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕಡಾಯಿ ಇಟ್ಟು ಅದಕ್ಕೆ 2 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೋತಿದ್ದೀನಿ ಫ್ರೈ ಮಾಡೋಕ್ಕೆ. ಇಲ್ಲಿ ನಾನು ತೊಗರಿಬೇಳೆನ ಫಸ್ಟು ಫ್ರೈ ಮಾಡ್ಕೋತಿದ್ದೀನಿ. ನೋಡ್ತಿರ್ಬೋದು ಎಲ್ಲ 2 ಟೀ ಸ್ಪೂನ್ ಅಷ್ಟು ತೊಗರಿಬೇಳೆ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೋತಿದ್ದೀನಿ. ಅದ್ರ ನೆಕ್ಸ್ಟು ನಾನು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಸೊ ಎರಡನ್ನೂ ಒಟ್ಟಿಗೆ ನಾವು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿ ಅದಕ್ಕೇ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಕೋತಿದ್ದೀನಿ. ಅದಾದಮೇಲೆ ಡ್ರೈ ಮೆಣಸಿನ್ಕಾಯಿ ಏನಿದೆ, ಒಣಗಿದ ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು 2 ಎಸ್ಲು ಬೆಳ್ಳುಳ್ಳಿ, ಹಾಗೆ ಹುಳಿನೂ ಸಹ ಆ್ಯಡ್ ಮಾಡ್ಕೋತಿದ್ದೀನಿ. ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಫ್ರೈ ಮಾಡ್ಕೋಬೇಕು. ಒಂದು ಬ್ರೌನಿಷ್ ಕಲರ್ ಬರೋ ಅಷ್ಟು ನಾವು ನೋಡಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾವು ಫ್ರೈ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು. ಅದು ಫ್ರೈ ಆದಮೇಲೆ ನಾನು ತೆಗೆದು ಸೈಡಲ್ಲಿ ಇಟ್ಕೋತಿದ್ದೀನಿ ಸ್ವಲ್ಪ ಆರಕ್ಕೆ. ಉಳಿದಿದ್ದ ಎಣ್ಣೆ ಎಲ್ಲ ಹಾಕ್ಕೊಂಡು ಅದ್ರ ನೆಕ್ಸ್ಟು ನಾನು ಏನು ಮಾಡ್ಕೋತಿದ್ದೀನಿ ಅಂದರೆ ಬೋನ್ ಸೆಟರ್ ಪ್ಲಾಂಟ್ನ ಹಾಕಬೇಕು. ಬಿಕಾಸ್ ಅದು ಒಂದು ಸ್ವಲ್ಪ ಇಚ್ಚಿ ಆಗಿರುತ್ತೆ ತಿನ್ನೋಕ್ಕೆ. ನಾವು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಲೆವೆಲಿಗೆ ಇಚ್ಚಿನೆಸ್ ಕಮ್ಮಿ ಆಗುತ್ತೆ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ. ನೋಡ್ತಿರ್ಬೋದು ಸ್ವಲ್ಪ ಲೈಟ್ ಕಲರ್ ಆಗಿ ಚೇಂಜ್ ಆಗುತ್ತೆ, ಲೈಟ್ ಗ್ರೀನಿಶ್ ಆಗ್ತಾ ಹೋಗುತ್ತೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಒಂದು ಸ್ವಲ್ಪ ಬಾಡಿರೋ ಥರ ಆಗಿದ ತಕ್ಷಣ ನಾವು ಇಳಿಸ್ಕೋಬೋದು. ಇಲ್ಲಿ ನೋಡ್ತಿರ್ಬೋದು ನಾನು 3 ತೆಗೆದಿಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಹಾಗೂ ಮಿಕ್ಸ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋ ತೊಗರಿಬೇಳೆ, ಉದ್ದಿನಬೇಳೆ ಹಾಗೂ ಬೋನ್ ಸೆಟರ್ ಪ್ಲಾಂಟ್, ಅದಕ್ಕೆ ಬೇಕಾಗಿರೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲನೂ ನಾನು ಗ್ರೈಂಡ್ ಮಾಡ್ಕೋತೀನಿ. ನೋಡ್ತಿರ್ಬೋದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ನೈಸ್ ಮಾಡ್ಕೊಂಡ್ರೇ ಇಷ್ಟ. ನಿಮಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ತರಿ ಆಗ್ಬೋದು ಅನ್ನೋರು ಸ್ವಲ್ಪ ತರಿನೂ ಮಾಡ್ಕೋಬೋದು. ನನಗೆ ಸ್ವಲ್ಪ ಪೇಸ್ಟ್ ಥರ ಇದ್ದರೆ ಚೆನ್ನಾಗಿ ಅನಿಸುತ್ತೆ ದೋಸೆಗೆಲ್ಲ ನೆಂಚ್ಕೊಂಡು ತಿನ್ನೋಕ್ಕೆ. ಸೊ ಇದಾಗಿದೆ ಇವತ್ತಿನ ಬೋನ್ ಸೆಟರ್ ಪ್ಲಾಂಟಿಂದ ಮಾಡಿದ ಚಟ್ನಿ. ಇದು ಇವತ್ತಿನ ರೆಸಿಪಿ. ಧನ್ಯವಾದಗಳು.